ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಇವತ್ತು ಈ ಮಹಾಗಠಬಂಧನ್ ನಾಯಕರಲ್ಲಿ ಒಗ್ಗಟ್ಟು ಅನ್ನೋದು ಕಾಣಿಸ್ಲಿಲ್ಲ. ನಿತೀಶ್ ಕುಮಾರ್, ತೇಜಸ್ವಿ ಯಾದವ್, ರಾಹುಲ್ ಗಾಂಧಿ ಇಬ್ರು ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳಿಲ್ಲ. ಇದೆಲ್ಲವೂ ಕೂಡ ಇವ್ರಿಗೆ ಹಿನ್ನಡೆ ಆಯ್ತಾ ಒಂದು. ಮತ್ತೊಂದು ಕಡೆ ಬಹುತೇಕ ಅವರವರಲ್ಲೇ ಫೈಟ್ ಇತ್ತು. ಅವರವರಲ್ಲೇ ಅವರು ಆರ್ಜೆಡಿ ಪಕ್ಷ ಎಲ್ಲಿ ನಿಂತಿರುತ್ತೋ ಅಲ್ಲಿ ಕಾಂಗ್ರೆಸ್ ಅವರು ಇದ್ರು, ಅಲ್ಲಿ ಸಿಪಿಐಎಂ ಇತ್ತು, ಎಡಪಕ್ಷಗಳು ಕೂಡ ಕಂಟೆಸ್ಟ್ ಮಾಡ್ತಾ ಇತ್ತು. ಇದೆಲ್ಲವೂ ಕೂಡ ವೋಟ್ ಡಿವೈಡ್ ಆಯ್ತು. ಫ್ರೆಂಡ್ಲಿ ಫೈಟ್ ಅಂತ ಹೇಳೋದು ಒಂದು ಒಳ್ಳೆ ಮೆಸೇಜ್ ಖಂಡಿತವಾಗಿ ಕೊಟ್ಟಿಲ್ಲ. ಯಾವ ಕಾರಣಕ್ಕಾಗಿ ಫ್ರೆಂಡ್ಲಿ ಫೈಟ್? 12 ಕ್ಷೇತ್ರದಲ್ಲಿ ಇವತ್ತು 12 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಸೋತಿದ್ದಾರೆ. ನಿಮ್ಮ ನಡುವೆ ಒಮ್ಮತ ಇಲ್ಲೋದ್ರ ಅನ್ನೋದ್ರ ಸೂಚಕ ಅದು. ಯಾವುದು ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಮತ್ತೆ ಎಡಪಕ್ಷಗಳ ನಡುವೆ ಅಭ್ಯರ್ಥಿಗಳನ್ನು ಹಾಕುವ ವಿಷಯದಲ್ಲಿ ಒಮ್ಮತ ಮೂಡಿಲ್ಲ. ನಿಮ್ಮ ನಡುವೆ ಸಂಘರ್ಷ ಎನ್ನುವುದರ ಸೂಚಕ. ಈ 12 ಕ್ಷೇತ್ರಗಳಲ್ಲಿ ಆರ್ಜೆಡಿ, ಕಾಂಗ್ರೆಸ್ ಮತ್ತೆ ಲೆಫ್ಟ್ ಪಾರ್ಟಿಗಳ ಕ್ಯಾಂಡಿಡೇಟ್ಗಳು 2 ಜನ ಈ ಕಂಟೆಸ್ಟ್ ಮಾಡಿದ್ರೆ ವೋಟ್ ಡಿವೈಡ್ ಆಗೇ ಆಗುತ್ತೆ. ಅದ್ರಲ್ಲಿ ಆ ವೋಟ್ ಡಿವಿಷನ್ ಲಾಭ ಯಾರಿಗೆ? ಎನ್ಡಿಎಗೆ ಆಗಿರೋದು. ನೀವು ನಿಮಗೆ ಆರ್ಜೆಡಿಗೆ ಅಥವಾ ಮಹಾಗಠಬಂಧನ್ಗೆ ಹಾಕುವಂತ ವೋಟ್ಗಳು ಡಿವೈಡ್ ಆದಾಗ ಅದರ ಲಾಭ 3ನೇ ವ್ಯಕ್ತಿಗೆ ಆಗುತ್ತೆ. ಅದು ಅದರ ಲಾಭವನ್ನ ಬಿಜೆಪಿ ಪಡ್ಕೊಂಡಿದೆ. ಆಲ್ರೆಡಿ ಲಾಭ ಇತ್ತು, ಋಣ ಇತ್ತು, ಅದ್ರ ಜೊತೆಗೆ ಇನ್ನೊಂದು ಕಾಂಗ್ರೆಸ್, ಆರ್ಜೆಡಿ ಅವರಿಬ್ರು ಕೆಲವೊಂದಿಷ್ಟು ರ್ಯಾಲಿಗಳಲ್ಲಿ ತೇಜಸ್ವಿ ಯಾದವ್ ಮತ್ತೆ ರಾಹುಲ್ ಗಾಂಧಿ ಒಟ್ಟಿಗೆ ಕಾಣಿಸ್ಕೊಂಡ್ರು. ಅವರ ಮನಸ್ಸುಗಳು ಒಂದಾಗಿಲ್ಲ. ಎದುರಿಗೆ ನಿಮಗೆ ಮೇಲ್ನೋಟಕ್ಕೆ ಇಬ್ರು ಒಟ್ಟಿಗೆ ಇದ್ದಾರೆ ಅಂತ ಕಾಣಿಸ್ತಾರೆ. ಫ್ರೆಂಡ್ಲಿ ಫೈಟ್ ಅಂತ ಹೇಳ್ಕೊಳ್ತಾರೆ. ಯಾಕೆ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ನಮ್ಮ ನಾಯಕ, ಬಿಹಾರದಲ್ಲಿ ಯುವ ನಾಯಕನಿಗೆ ನೀವು ಮತ ಹಾಕಿ ಅಂತ ಒಂದು ಕಾಂಗ್ರೆಸ್ ಇಂದ ಅಶೋಕ್ ಗೆಹ್ಲೋಟ್ ಅವರು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಅಂತ ರಾಹುಲ್ ಗಾಂಧಿ ಹೇಳಲಿಕ್ಕೆ ಏನು ಸಮಸ್ಯೆ ಅಂತ? ರಾಹುಲ್ ಗಾಂಧಿ ಹೇಳಿದ್ರೆ ಮುಖ್ಯ ಆಗುತ್ತಾ? ಅಶೋಕ್ ಗೆಹ್ಲೋಟ್ ಹೇಳಿದ್ರೆ ಮುಖ್ಯ ಆಗುತ್ತಾ? ರಾಹುಲ್ ಗಾಂಧಿ ಹೇಳಿಲ್ಲ. ಇವನ್ ಪ್ರಿಯಾಂಕಾ ಹೇಳಿಲ್ಲ. ಯಾಕೆಂತ ರಾಹುಲ್ ಗಾಂಧಿ ಅವರು ಹೇಳಬೇಕು ಅಲ್ಲ? ಅಟ್ಲೀಸ್ಟ್ ಕಾಂಗ್ರೆಸ್ ನಾಯಕರಾದ್ರೂ ಕೂಡ ರಾಹುಲ್ ಗಾಂಧಿ ಅವರಿಗೆ ನಾವು ಆರ್ಜೆಡಿ ಪಕ್ಷದ ಶ್ಯಾಡೋ ಅಲ್ಲಿ ಕಾಂಗ್ರೆಸ್ ಇದೆ ಅನ್ನೋದನ್ನ ನಾವು ತೋರಿಸ್ಕೊಳ್ಬಾರ್ದು. ನಾವೇ ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇದೆ. ಬಹುಶಃ ಒಂದು ಪಕ್ಷವಾಗಿ ಅದು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಇವತ್ತು ಖಾಲಿ 3 ಕಾಂಗ್ರೆಸ್ಗೆ 3 ಬಂದಿರೋದು ಬಹುಶಃ ಆರ್ಜೆಡಿ ಕಾರಣದಿಂದ ಇರಬಹುದು. ಆರ್ಜೆಡಿ ಕಾರಣದಿಂದ ಬಂದಿರಬಹುದು, ಹೇಳಕ್ಕಾಗಲ್ಲ. ಆದ್ರೆ ಇನ್ನೊಂದು ಕಡೆ ಈ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರದಲ್ಲೂ ಕೂಡ ಮುಸ್ಲಿಮರ ಕೈ ಹಿಡಿದಿಲ್ಲ ಮಹಾಗಠಬಂಧನ್. ಅದು ಯಾಕೆ ಅಂತ ಹೇಳಿದ್ರೆ ಮುಸ್ಲಿಮರು ಜೆಡಿಯು ಅನ್ನು ಕೂಡ ಸಪೋರ್ಟ್ ಮಾಡುವಂತ ಒಂದಿಷ್ಟು ಜನರಿದ್ದಾರೆ. ಯಾಕೆ ಹೇಳಿದ್ರೆ ನಿತೀಶ್ ಕುಮಾರ್ ಕಾರಣಕ್ಕೆ. ನಿತೀಶ್ ಕುಮಾರ್ ಯಾವತ್ತು ಕಮ್ಯುನಲ್ ಫಿಗರ್ ಆಗಿಲ್ಲ. ಒಂದು ಧಾರ್ಮಿಕ ವರ್ಗವನ್ನ ರೆಪ್ರೆಸೆಂಟ್ ಮಾಡುವಂತ ಲೀಡರ್ ಆಗಿಲ್ಲ. ಅವರು ಸಮಾಜವಾದಿ ನಾಯಕ. ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಳ್ಳುವಂತ ಒಂದು ರಾಜಕಾರಣವನ್ನ ಮಾಡ್ಕೊಂಡು ಹೋದವರು. ಆ ಕಾರಣಕ್ಕಾಗಿ, ಕಮ್ಯುನಲ್ ಕಾರಣಕ್ಕಾಗಿ ಅವರು 2013ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋದನ್ನ ವಿರೋಧಿಸಿದ್ರು. ಕಮ್ಯುನಲ್ ಅಂತ ಹೇಳ್ತಾರೆ, ಒಂದು ಈಗೋ ಹರ್ಟ್ ಆಗಿತ್ತು. ನಾನು ಪೊಲಿಟಿಕಲಿ ನರೇಂದ್ರ ಮೋದಿ ಅವರಿಗಿಂತ ಸೀನಿಯರ್ ಪರ್ಸನ್ ಇದ್ದೇನೆ, ಬಟ್ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಹೋಗಲ್ಲ. ದಟ್ ಆವಾಗಿನ ಸನ್ನಿವೇಶಗಳು, ಪೊಲಿಟಿಕಲ್ ಸನ್ನಿವೇಶಗಳು ಬೇರೆ ಇತ್ತು. ಮತ್ತೆ ಈಗ ಒಂದಾಗಿದ್ದಾರೆ, ದಟ್ಸ್ ಅ ಡಿಫರೆಂಟ್ ಮ್ಯಾಟರ್. ಸೊ ಹೀಗಾಗಿ ಈ ಕಾರಣಕ್ಕಾಗಿ ಇಷ್ಟೊಂದು ಈ ನಿತೀಶ್ ಕುಮಾರ್ ಮತ್ತೆ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸುವಂತ ಇದು ಬಂದಿದೆ. ಮತ್ತೆ ಅವ್ರದ್ದು ಗುಡ್ ಗವರ್ನೆನ್ಸ್ ಇರ್ಬೋದು. ಸೊ ಯಾವುದೇ ಇಲ್ಲಿ ಜನಾಕ್ರೋಶ ಕಂಡೇ ಬಂದಿಲ್ಲ. ಇದು ಆಂಟಿ ಇನ್ಕಂಬೆನ್ಸ್ ಇದೆ ಅಂತ ಹೇಳಿದ್ರು. ಆಂಟಿ ಇನ್ಕಂಬೆನ್ಸಿ ನನಗಂತೂ ಕಾಣಲಿಲ್ಲ. ಆಂಟಿ ಇನ್ಕಂಬೆನ್ಸ್ ಇದ್ರೆ ಜನರು ನಿತೀಶ್ ಕುಮಾರ್ ಅವರಿಗೆ ಬೈಬೇಕಿತ್ತು. ಇದು ಆಂಟಿ ಇನ್ಕಂಬೆನ್ಸಿಗೆ ಬರುವಂತ ಓಟ. ಇದು 207 ಕ್ಷೇತ್ರದಲ್ಲಿ ಇದು ಚಂಡಮಾರುತ. ಇದು ಸುನಾಮಿನೂ ಅಲ್ಲ, ಚಂಡಮಾರುತನೇ ಇದು. ಈಗ ನೋಡಿ, ಈ ನಂಬರ್ ನೀವು ನೋಡ್ತಾ ಇದ್ರೆ ರಾಘವ್ ಶರ್ಮಾ ಅವರೇ, ನೀವು ಅಲ್ಲಿ ಓಡಾಡೋದನ್ನ ಗಮನಿಸಿದ್ರೆ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ ಎಷ್ಟು ಬರುತ್ತೆ. ಅಲ್ಲ, ಯಾವ ಸಮೀಕ್ಷೆಗಳು ಕೂಡ ಈ ವರದಿ ಕೊಟ್ಟಿಲ್ಲ ಅಲ್ವಾ? ಯಾವ ಸಮೀಕ್ಷೆ ಕೂಡ ಈ ವರದಿ ಕೊಟ್ಟಿಲ್ಲ. ಪೋಲ್ ಡೈರಿ ಅಂತ ಒಬ್ರು ಮಾಡಿದ್ರು, 160 to 209 ಕೊಟ್ಟಿದ್ರು. ಪೋಲ್ ಡೈರಿ ಅಂತ ಹೇಳಿ, ಪೋಲ್ ಡೈರಿ ಅವರು ಅದನ್ನು ಒಂದು ಬಿಟ್ರೆ ಬೇರೆ ಯಾರು ಈ ನಂಬರ್ ಕೊಟ್ಟಿಲ್ಲ. ಆದ್ರೆ 207. ಆದ್ರೆ ಬಿಜೆಪಿ ಮತ್ತು ಈ ಎನ್ಡಿಎ ನಲ್ಲಿದ್ದಂತಹ ಒಂದು ಒಗ್ಗಟ್ಟು, ಒಂದು ರೀತಿಯಲ್ಲಿ ಅವರ ಸೀಟ್ ಶೇರ್ ಆಗಿರ್ಬೋದು, ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಅವ್ರಿಗೆ ಗೇನ್ ಆಯ್ತು. ಸೀಟ್ ಶೇರಿಂಗ್ ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಎಲ್ಜೆಪಿಗೆ 29 ಸೀಟ್ ಕೊಡಬೇಕಿತ್ತು. ಹಾಗಾಗಿ ಅವರಿಗೆ ಅಕಾಮಡೇಟ್ ಮಾಡಬೇಕಿತ್ತು. ಅವರೊಂದು 40-50 ಸೀಟ್ ಕೇಳಿದ್ರು, 29 ಕೊಟ್ಟಿದ್ದಾರೆ. 101 ಸೀಟಲ್ಲಿ ಜೆಡಿಯು, 101 ಸೀಟಲ್ಲಿ ಬಿಜೆಪಿ ಅವರು ಕಂಟೆಸ್ಟ್ ಮಾಡಿದ್ರು. ಇಬ್ರು ಸಮಾನವಾಗಿ ಹಂಚಿಕೊಂಡಿದ್ದಾರೆ. ಎರಡೂ ಪಕ್ಷಗಳು ಕೂಡ ಬಹುಶಃ ಅವರು ಎರಡೂ ಪಕ್ಷಗಳ ಸ್ಟ್ರೈಕ್ ರೇಟ್ ಸಾಧಾರಣ ಒಂದೇ ತರ ಇದೆ. ಪರ್ಫಾರ್ಮೆನ್ಸ್ 50 ಅಂದ್ರೆ ಆಲ್ಮೋಸ್ಟ್ ಸಮಾನವಾಗಿದೆ ಅವರ ಪರ್ಫಾರ್ಮೆನ್ಸ್. ಹಾಗಾಗಿ ಅಲ್ಲಿ ಸೀಟು ಹಂಚಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಘರ್ಷಗಳು ಜೆಡಿಯು ಮತ್ತೆ ಬಿಜೆಪಿ ಮಧ್ಯೆ ಬಂದಿಲ್ಲ. ಹೇಗೆ ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಮಧ್ಯೆ ಸೀಟು ಹಂಚಿಕೆ ಕೊನೆ ಹಂತದವರೆಗಿತ್ತು, ನಾಮಪತ್ರ ಸಲ್ಲಿಕೆ ಹಿಂದಿನ ದಿನದವರೆಗೂ ಸೀಟ್ ಹಂಚಿಕೆ ಆಗಿರಲಿಲ್ಲ. ಎಷ್ಟೋ ಕ್ಷೇತ್ರಗಳಲ್ಲಿ ಬಿಕ್ಕಟ್ಟು. ಬಟ್ ಆಮೇಲೆ ಇನ್ನೊಂದು ವಿಚಾರ, ಅಲ್ಲಿ ಬಿಜೆಪಿ ನೋಡಿ 94 ಕ್ಷೇತ್ರಗಳಲ್ಲಿ, ಜೆಡಿಯು 82 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರೋದು. ನಾನು ಇಲ್ಲಿ ಒಂದು ವಿಚಾರವನ್ನ ಇಲ್ಲಿ ನಿಮ್ಗೆ ನೆನಪಿಸ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೇಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿತ್ತು.
ಬಿಜೆಪಿ ತುಂಬಾ ಲೇಟ್ ಮಾಡ್ಕೊಳ್ತು ಅಭ್ಯರ್ಥಿಗಳ ಘೋಷಣೆ ಮಾಡೋದು. ಇದ್ರಲ್ಲಿ ಉಲ್ಟಾ ಆಗಿದೆ. ನೀವ್ ಹೇಳ್ದಂಗೆ ನಾಳೆ ಲಾಸ್ಟ್ ಡೇಟ್ ಅಂದಾಗ ಮಹಾಗಠಬಂಧನ್ ಇನ್ನೂ ಗೊಂದಲ ಇತ್ತು, ಯಾರಿಗೆ ಟಿಕೆಟ್ ಕೊಡಬೇಕು, ಬಿಫಾಮ್ ಯಾರು ಕೊಡಬೇಕು ಅನ್ನೋದೇ ಗೊಂದಲಗಳಿತ್ತು. ಸೊ ಇದೇ ದೊಡ್ಡ ಒಂದ್ ರೀತಿಲಿ ಆಮೇಲೆ ಇನ್ನೊಂದು ವಿಚಾರ, ಕಿಂಗ್ ಅಲ್ಲಿ ಪ್ರಮುಖವಾಗಿ ಪ್ರಶಾಂತ್ ಕಿಶೋರ್ ಜನ್ ಸ್ವರಾಜ್ ಪಕ್ಷ ಏನಿದೆ, ಇವ್ರು ಬಂದಿದ್ದು ಮಹಾಗಠಬಂಧನ್ ಸೋಲ್ಸಕ್ಕ ಅಥವಾ ಇವ್ರು ಸೋಲಕ್ಕ ಹೀನಾಯವಾಗಿ ಸೀರೋ ಇಲ್ಲ. ಪ್ರಶಾಂತ್ ಕಿಶೋರ್ ಆರ್ಜೆಡಿ ಅವರು ಹೇಳೋದು, ಪ್ರಶಾಂತ್ ಕಿಶೋರ್ ಬಿಜೆಪಿಯ ಬಿ ಟೀಮ್ ಅಂತ ಆರ್ಜೆಡಿ ಅವರು ಹೇಳ್ತಾರೆ. ಆಂಟಿ ಇನ್ಕಂಬೆನ್ಸಿ ವೋಟ್ಗಳು ಆರ್ಜೆಡಿಗೆ ಬರೋದು ಬೇಡ, ಶಿಫ್ಟ್ ಆದ್ರೆ ಜನ್ಸುರಾಜ್ ಶಿಫ್ಟ್ ಆಗ್ಲಿ ಅಂತ. ಅಂದ್ರೆ ಆಗಲ್ಲ, ಆಗ ಆರ್ಜೆಡಿಗೆ ಲಾಭ ಆಗಲ್ಲ ಆಂಟಿ ಇನ್ಕಂಬೆನ್ಸಿ ವೋಟ್ಸ್ ಇದ್ರೆ. ಇಲ್ಲಿ ಆಂಟಿ ಇನ್ಕಂಬೆನ್ಸಿ ನನ್ಗಂತೂ ಏನು ಕಂಡಿಲ್ಲ. ಆಂಟಿ ಇನ್ಕಂಬೆನ್ಸಿ ವೋಟ್ಸ್ ಸ್ವಲ್ಪ ಶಿಫ್ಟ್ ಆದ್ರೆ 2 ಸೀಟ್ ಆದ್ರೂ ಬರ್ಬೇಕಿತ್ತು, ಒಂದಿಷ್ಟು ವೋಟ್ಸ್ ಗಳು ಬಂದಿರಬಹುದು. ಆದ್ರೆ ಇದು ಗುಡ್ ಗವರ್ನೆನ್ಸ್ಗೆ ಮತ್ತೆ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿಗೆ, ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿಗೆ ಬಂದಿರುವಂತ ವೋಟ್ಸ್ ಅಂತ ನನ್ಗನ್ಸುತ್ತೆ. ಪ್ರಶಾಂತ್ ಕಿಶೋರ್ ಅವರು ಒಂದು ಗ್ರೌಂಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ, ಅವರ ಬಗ್ಗೆ ಪಾಸಿಟಿವ್ ಅಭಿಪ್ರಾಯಗಳು ಫ್ಯೂಚರ್ ಇದೆ ಅಂತ ಅನ್ಸುತ್ತಾ? ಫ್ಯೂಚರ್ ಇದೆ ಅಂತ ನನ್ಗಂತ ಅನ್ಸುತ್ತೆ. ಆದ್ರೆ ಅವರು ಈ ಫಲಿತಾಂಶದಿಂದ ವಿಚಲಿತರಾಗದೆ ಅಲ್ಲೊಂದು ಒಂದು ಒಂದು ಪರಿಣಾಮಕಾರಿ ರಾಜಕಾರಣಿಯಾಗಿ ಬೆಳಿಲಿಕ್ಕೆ ಈ 5 ವರ್ಷವನ್ನು ಬಳಸಬೇಕಾಗತ್ತೆ. ಮತ್ತಷ್ಟು ಇಂಟೀರಿಯರ್ ಪ್ರದೇಶಗಳಿಗೆ ಹೋಗಿ ಜನರನ್ನ ರೀಚ್ ಆಗಿ, ಯಾಕೇಳಿದ್ರೆ ನಿತೀಶ್ ಕುಮಾರ್ ಅವ್ರ ನಂತರ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗೇ ಆಗುತ್ತೆ. ನಿತೀಶ್ ಕುಮಾರ್ ಅವರು ಎಷ್ಟು ವರ್ಷ ಸಿಎಂ ಆಗಿರ್ತಾರೆ ಗೊತ್ತಿಲ್ಲ, ನೆಕ್ಸ್ಟ್ ಬರುವವರು ನಿತೀಶ್ ಕುಮಾರ್ ಅವರಂತ ಆ ಇಮೇಜ್ ಅನ್ನು ಉಳಿಸ್ಕೊಳ್ತಾರ ಇಲ್ಲೋ ಅಂತ ಗೊತ್ತಿಲ್ಲ. ಯಾಕೇಳಿದ್ರೆ ಒಂದು ಸರ್ಕಾರ ಸರಿಯಾಗಿ ಉಳ್ಕೊಳ್ಬೇಕು ಅಂತ ಅದಕ್ಕೆ ಪ್ರಖರ ನಾಯಕತ್ವ ಬೇಕಾಗುತ್ತೆ. ಯಾಕೆ ನರೇಂದ್ರ ಮೋದಿ ಅವರ ನಾಯಕತ್ವ, ಯಾಕೆ ಬಿಜೆಪಿ ಕೇಂದ್ರದಲ್ಲಿ ಬರ್ತಾ ಇದ್ರೆ ಒಂದು ಪ್ರಖರ ನಾಯಕತ್ವ ಇದೆ, ನರೇಂದ್ರ ಮೋದಿ ಅವರ ವರ್ಚಸ್ ಇದೆ. ಆ ಕಾರಣಕ್ಕಾಗಿ ಮೋದಿ ಅವ್ರಿಗಂತಲೇ ಜನ ಓಟ್ ಹಾಕ್ತಾರೆ, ಬಿಜೆಪಿ ಅಂತ ಹಾಕಲ್ಲ. ಮೋದಿ ಅವ್ರಿಗೆ ಅಂತ ಒಂದು ಓಟ್ ಹಾಕುವಂತ ವರ್ಗ ಇದೆ. ನಿತೀಶ್ ಕಾರಣಕ್ಕಾಗಿ ಓಟ್ ಹಾಕುವಂತ ಜನ ಇದ್ದಾರೆ. ನಿತೀಶ್ರ ಎಂಎಲ್ಎಗಳನ್ನ ಜನ ಹೇಟ್ ಮಾಡಬಹುದು, ನಿತೀಶ್ರನ್ನ ಹೇಟ್ ಮಾಡಲ್ಲ. ನಮಗೆ ನಿತೀಶ್ ಬೇಕು ಅಂತ ಹೇಳಿ. ಸೊ ಹಾಗಾಗಿ ಅಂತ ನಾಯಕತ್ವ ಬೆಳೆಯದಿದ್ರೆ ಆಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಮತ್ತೆ ಪ್ರಶಾಂತ್ ಕಿಶೋರ್ಗೆ ಲಾಭ ಆಗ್ಬೋದು. ಆದ್ರೆ ಈ 5 ವರ್ಷವನ್ನ ತೇಜಸ್ವಿ ಯಾದವ್ ಕೂಡ ಬಳಸ್ಕೊಳ್ಬಹುದು. ಚಿರಾಗ್ ಪಾಸ್ವಾನ್ ವಾಪಸ್ ಬರ್ತಾರೆ. ಚಿರಾಗ್ ಪಾಸ್ವಾನ್ ಈಗ ಕೇಂದ್ರ ಮಂತ್ರಿ ಇದ್ದಾರೆ, ಅವರಿಗೂ ರಾಜ್ಯದ ನಾಯಕ ಆಗಬೇಕು ಅಂತ ಸಹಜವಾಗಿ ಒಬ್ಬ ವ್ಯಕ್ತಿ ಇದ್ದೇ ಇರ್ತದೆ. ಕೇಂದ್ರಕ್ಕಿಂತ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾವನೆ ಖಂಡಿತವಾಗಿ ಇದ್ದೇ ಇರ್ತದೆ. ಹಾಗಾಗಿ ಆಯ್ಕೆಗಳು ಸುಮಾರಿದೆ. ಅದಕ್ಕೆ ಅದನ್ನ ಈಗಲೇ ನಾವು ಇದು ಹಿಂಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಮುಂದೆ ರಾಜಕಾರಣ ಹೇಗೆ ನಡೆದುಕೊಂಡು ಹೋಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಶಾಂತ್ ಕಿಶೋರ್ ಭವಿಷ್ಯ ಇದೆ, ಜನರೇ ಅದನ್ನು ಹೇಳ್ತಾ ಇದ್ರು. ಪ್ರಶಾಂತ್ ಕಿಶೋರ್ ಒಂದು ಪ್ರಯೋಗ ಅಂತ ಬಳಸ್ಕೊಳ್ಬೇಕು. 5-10 ವರ್ಷ ನಂತರ ಅವರಿಗೆ ವಯಸ್ಸಿದೆ, 5 ವರ್ಷದ ನಂತರ ಅವರಿಗೆ ಇಲ್ಲಿ ಖಂಡಿತವಾಗಿ ಬಿಹಾರದ ನೆಲದಲ್ಲಿ ಭವಿಷ್ಯ ಇದೆ ಅಂತ. ನಾಟ್ ಬ್ಯಾಡ್ ಅಂತ ಅನಿಸ್ತಿಲ್ಲ. ಹತ್ರ 200 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ನೋಡಿ, ಪರ್ಫಾರ್ಮೆನ್ಸ್ ನನಗಂತೂ ಬ್ಯಾಡ್ ಯಾಕೆ ಅನ್ಸಲ್ಲ. 0 ವೋಟ್ಸ್ ಅವರಿಗೆ 0 ಸೀಟ್ಸ್ ಬಂದಿದೆ. ಆದ್ರೆ ಜನ ಅವರ ಬಗ್ಗೆ ನೆಗೆಟಿವ್ ಮಾತಾಡಿಲ್ಲ. ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಗೆದ್ದ ಅಲ್ಲಿ ಎನ್ವಿರಾನ್ಮೆಂಟ್ ಬೇರೆ. ಯಾಕೆ ಹೇಳಿದ್ರೆ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗಿತ್ತು, ಕಾಂಗ್ರೆಸ್ ವಿರುದ್ಧವಿತ್ತು. ಬಿಜೆಪಿಯು ಜನರಿಗೆ ಅಲ್ಲಿ ಬೇಕಾಗಿಲ್ಲ. ಬಿಜೆಪಿಯಲ್ಲಿ ಲೀಡರ್ಶಿಪ್